ಭೂಕುಸಿತವಾದಂತಹ ಸ್ಥಳದಿಂದ ನ್ಯೂಸ್ ಫಸ್ಟ್ ಸತತ ವರದಿಯನ್ನ ಮಾಡ್ತಾ ಇದೆ. ಭೂಕುಸಿತದ ಭೀಕರ ದೃಶ್ಯಾವಳಿ ನಿಜಕ್ಕೂ ಭಯ ಹುಟ್ಟಿಸೋ ರೀತಿ ಇದೆ. ನಡ್ಕೊಂಡು ಹೋಗುವುದಕ್ಕೂ ಆಗದೇ ಇರುವಂತಹ ಪ್ರದೇಶಕ್ಕೆ ನಮ್ಮ ಪ್ರತಿನಿಧಿಗಳು ತೆರಳಿ ವರದಿಯನ್ನ ಮಾಡ್ತಿದ್ದಾರೆ. ಯಾವ ಕ್ಷಣದಲ್ಲಾದ್ರೂ ಅಪಾಯ ಎದುರಾಗುವಂತಹ ಆತಂಕ ಈ ಕ್ಷಣಕ್ಕೂ ಕೂಡ ಆ ಜಾಗದಲ್ಲಿ ಕಾಣ್ತಾ ಇದೆ. ಸಣ್ಣ ಸಣ್ಣ ಮಕ್ಕಳ ಮೃತದೇಹ ನೋಡಿದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ. ಬಹಳಷ್ಟು ಚಾಲೆಂಜಿಂಗ್ ಆಗಿರುತ್ತೆ ರಕ್ಷಣಾ ಪಡೆಗಳು ನಡೆಸ್ತಾ ಇರುವಂತಹ ಕಾರ್ಯಾಚರಣೆ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ ಆ ಸ್ಥಳದಿಂದ ನ್ಯೂಸ್ ಫಸ್ಟ್ ನ ತಂಡ ವರದಿ ಮಾಡ್ತಾ ಇದೆ. ಕಂಟಿನ್ಯೂಸ್ ಕವರೇಜ್ ನ ಮಾಡ್ತಿದ್ದಾರೆ ನಮ್ಮ ಪ್ರತಿನಿಧಿಗಳಾಗಿರುವಂತಹ ರವಿ, ಪ್ರಜ್ವಲ್ ಹಾಗೆ ವಿನಯ್. ದುರಂತ ನಡೆದಂತಹ ಸ್ಥಳದಿಂದಾನೇ ನನ್ನ ಜೊತೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ನಿನ್ನೆಯಿಂದಲೂ ಕೂಡ ಸತತವಾಗಿ ವರದಿಯನ್ನ ಮಾಡ್ತಾ ಇದ್ದೀರಿ. ಆ ಜಾಗದಲ್ಲಿ ಸರಿಯಾಗಿ ಫುಡ್ ಕೂಡ ಕ್ಷಣಕ್ಕೆ ಸಿಗ್ತಾ ಇಲ್ಲ, ಜೊತೆಗೆ ಹೋಗೋದಕ್ಕೆ ವೆಹಿಕಲ್ಗಳಿಲ್ಲ, ಹೋಗೋದಕ್ಕೆ ರಸ್ತೆ ಮಾರ್ಗಗಳಿಲ್ಲ ಅನ್ನುವಂತ ಮಾಹಿತಿ. ಯಾವ ರೀತಿ ವರದಿಯನ್ನ ಮಾಡೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ, ಕಣ್ಣಾರೆ ನೀವು ಕಂಡಂತಹ ದೃಶ್ಯಗಳು, ನೀವು ಪಡ್ತಾ ಇರುವಂತಹ ಕಷ್ಟ ಎಲ್ಲವನ್ನ ವಿವರಿಸಬಹುದಾ ಪ್ರಜ್ವಲ್? ಇದು ತುಂಬ ನಿಜಕ್ಕೂ ಒಂದು ನೋವಿನ ಸಂಗತಿ ಅಂತ ಹೇಳ್ಬೋದು. ಕೇರಳ ಅಂತಂದರೆ ಅಷ್ಟೊಂದು ಪ್ರಾಕೃತಿಕ ಸೌಂದರ್ಯದ ನಾಡು, ತುಂಬ ಖುಷಿಯಾಗುತ್ತೆ ಕೇರಳಕ್ಕೆ ಬರೋಕ್ಕೆ. ಆದರೆ ನಿನ್ನೆ ನಾವು ಬಂದಿದ್ದು ಮಾತ್ರ ತುಂಬ ವರ್ಸ್ಟ್ ಸಿನಾರಿಯೋ ಅಂತ ಹೇಳ್ಬೋದು. ಅಂದರೆ ನಾವು ಕೊಡಗಿಂದ ಹೊರಟು ಇಲ್ಲಿಗೆ ಬಂದು ರೀಚ್ ಆಗುವಾಗನೇ ತುಂಬ ಒಂಥರ ಫೀಲ್ ಇತ್ತು, ಹೇಗಿರುತ್ತೋ ಏನೋ ಅಂತ. ಅದರಲ್ಲೂ ಕೊಡಗಿನಲ್ಲಿ 2018 ನಂತರ ಭೂಕುಸಿತಗಳು ನೋಡಿದ್ವಿ, ಅದ್ರ ಬಗ್ಗೆ ವರದಿ ಮಾಡಿದ್ವಿ. ಆದರೆ ಇಷ್ಟೊಂದು ಭೀಕರ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಂದರೆ ನಾವು ಇಲ್ಲಿ ಬಂದು ರೀಚ್ ಆದಾಗ, ಮಂಡಕೈಗೆ ಹೋಗಬೇಕು ಅಂತ ಆದಾಗ, ಚೂರ್ಲಮಲೆ ಹತ್ರ ಬಂದು ಬೆಳಗ್ಗೆ ನಿಂತ್ಕೊಂಡ್ರೆ ಕಣ್ಣೀರು ಬರುತ್ತೆ. ಅಂದರೆ ಮನೆಗಳು ಎಷ್ಟು ದೊಡ್ಡ ದೊಡ್ಡ ಮನೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಒಂಥರ ನಜ್ಜುಗುಜ್ಜಾಗಿ ಹೋಗಿದ್ದಾವೆ. ಪ್ರಕೃತಿ ದೇವರಿಗೆ ಏನೊಂಥರ ಕಣ್ಣೇ ಇಲ್ವಾ ಅಂತ ಫೀಲ್ ಆಗುತ್ತೆ. ಅಂದರೆ ಅಷ್ಟೊಂದು ಬೃಹತ್ ಬಂಡೆಗಳೆಲ್ಲ ಬಂದು ಮನೆಗಳಿಗೆಲ್ಲ ಹೊಡ್ಕೊಂಡು ಹೋಗಿದೆ. ಜನರ ಪ್ರಾಣಕ್ಕೆ ಬೆಲೆ ಇಲ್ವಾ ಅನ್ನೋ ಫೀಲ್ ಆಗುತ್ತೆ. ಮತ್ತು ನಾವು ಹಾಗೆ ಅದೊಂದು ರಿವರ್ ಕ್ರಾಸ್ ನಾವು ಮಾಡಬೇಕಿತ್ತು. ಅದೊಂದು ಸಣ್ಣ ರಿವರ್ನ ಕ್ರಾಸ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು. ರೀಸನ್ ಅಂತಂದರೆ ನದಿ ಅಂದರೆ ಅದು ಮೊದಲು ಸಣ್ಣ ತೋಡು ಥರ ಇತ್ತು, ಬಟ್ ಈಗ ತುಂಬ ಭಯಾನಕವಾಗಿದೆ. ಅಂದರೆ ಅದರ ಹತ್ತಿರ ಹೋಗೋದಕ್ಕೂ ಭಯ ಆಗುತ್ತೆ, ಅಷ್ಟಾಗಿದೆ. ಇನ್ನು ಅಲ್ಲೆಲ್ಲ ಕೆಸರನ್ನೆಲ್ಲ ದಾಟ್ಕೊಂಡು ಹೋಗ್ತಾ ಇದ್ರೆ ನಿಜಕ್ಕೂ ಜೀವನ ಕೈಯಲ್ಲಿ ಹಿಡ್ಕೊಂಡು ಹೋದಂಗಾಗತ್ತೆ. ನಾವು ಚೂರ್ಲಮಲೆಯಿಂದ ಮೇಲ್ಭಾಗಕ್ಕೆ ಹೋಗ್ತಾ ಇರುವಾಗ ಒಂದು ಇನ್ಸಿಡೆಂಟ್ ತುಂಬ ನೆನಪಾಗುತ್ತೆ. ನಮ್ಮ ಜೊತೆ ಬೇರೆ ಮಾಧ್ಯಮದವರು ಇದ್ದರು, ನಾವೆಲ್ಲ ಹೋಗ್ತಾ ಇದ್ವಿ. ಅಲ್ಲಿ ಜಸ್ಟ್ ಒಂದು ಸ್ಲಿಪ್ ಆದರೆ ಕೂಡ ನಾವು ನಿಜವಾಗ್ಲೂ ಸಿಗೋದೇ ಇಲ್ಲ, ಆ ಲೆವೆಲ್ಗೆ ಇದೆ ಅಲ್ಲಿದು ಸಿಚುವೇಶನ್. ಅಷ್ಟೊಂದು ಕಡಿದಾಗಿದೆ ಆ ಬೆಟ್ಟ. ಅಲ್ಲಿ ದಾಟ್ಕೊಂಡು ಮೇಲೆ ಹೋದಾಗ ಅಲ್ಲೊಂದು ಸೀನ್ ನೋಡಿದ್ವಿ. ಅಂದರೆ ತುಂಬ ಬೇಜಾರು ಆದಂಥ ಒಂದು ವಿಚಾರ. ಆ ಮಂಡಕೈ ಅನ್ನೋ ಒಂದು ಪ್ರದೇಶದಲ್ಲಿ ಮನೆಯ ಅವಶೇಷಗಳ ಕೆಳಗಡೆ ಸಣ್ಣ ಸಣ್ಣ ಮಕ್ಕಳು 2 ಮೃತದೇಹ ತೆಗೆದ್ರು. ನಿಜಕ್ಕೂ ಕಣ್ಣೀರು ಬಂತು. ಆ ದೇವ್ರಿಗೆ ನಿಜವಾಗ್ಲೂ ಕಣ್ಣೇ ಇಲ್ವಾ ಅಂತ. ಅಂದರೆ ಈ ಜೀವಕ್ಕೂ ಬೆಲೆ ಇಲ್ವಾ? ಇಷ್ಟೊಂದು ರೌದ್ರ ನರ್ತನ ಯಾಕೆ ಪ್ರಕೃತಿ ಮಾನವನ ಮೇಲೆ? ನಾವೇನು ಮಾಡಿದ್ದೀವಿ? ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಿರೋರನ್ನ ಯೋಚನೆ ಮಾಡಿದ್ರು ಕೂಡ ತುಂಬ ಬೇಜಾರಾಗುತ್ತೆ. ಮತ್ತು ಬೆಳಗಿನಿಂದ ಒಬ್ಬರು ವ್ಯಕ್ತಿ ನಮ್ಮ ಜೊತೆ ಇದ್ದರು, ರವಿ ಅನ್ನೋರು, ಹುಣಸೂರವರು. ಅವರು ಅಲ್ಲಿ ಕರ್ನಾಟಕದವರಾಗಿ ಇಲ್ಲಿ ನಮಗೆ ಎಲ್ಲ ರೀತಿ ಹೇಳ್ಕೊಟ್ಕೊಂಡೆಲ್ಲ ಹೋದರು. ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಎಷ್ಟು ಸುಂದರವಾಗಿತ್ತು ಅಂದರೆ, ಅಷ್ಟೊಂದು ಬ್ಯೂಟಿಫುಲ್ ಆಗಿತ್ತು ಪ್ಲೇಸು. ಈಗ ಅದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಒಂಥರ ಸ್ಮಶಾನದ ಥರ ಫೀಲ್ ಆಗ್ತಾ ಇದೆ. ಭಯ ಹುಟ್ಟಿಸುತ್ತೆ ಅಲ್ಲಿ ಹೋಗೋದಕ್ಕೆ. ಅಂದರೆ ಆ ಮರಗಿಡಗಳ ಆ ಬೇರುಗಳು, ಮರಗಳೆಲ್ಲ ಒಂಥರ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟಂಗಿದೆ. ಅಷ್ಟೊಂದು ಭಯವನ್ನು ಹುಟ್ಟಿಸುವಂಥ ಸೀನು ಅವ್ರು ಹೇಳ್ತಾ ಹೋಗ್ತಾಯಿದ್ರು. ಅವ್ರ ಫ್ಯಾಮಿಲಿಯವರು ಕಣ್ಮರೆ ಆಗಿದ್ದಾರೆ ಅಂತ. ಅಂದರೆ ಇಷ್ಟೊಂದು ಭಯಾನಕವಾದ ಪರಿಸ್ಥಿತಿಲಿ ನಾವು ಬಂದಿಲ್ಲಿ ವರದಿ ಮಾಡುವಾಗ ಅದು ನಿಜಕ್ಕೂ ಒಂಥರ ಅನಿಸುತ್ತೆ, ತುಂಬ ಚಾಲೆಂಜಿಂಗ್ ಅನಿಸುತ್ತೆ. ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಮಂಡಕೈದು ಮೇಲ್ಭಾಗದಲ್ಲಿ ಹನಿಮೂನ್ಗೆ ಬಂದಿದ್ರಂತೆ ದಂಪತಿಗಳು. ಅವ್ರ ವಿಚಾರವೂ ಕೂಡ ಆ ಒಂದು ಬೆಟ್ಟ ಮಂಡಕೈದು ಮೇಲ್ಭಾಗಕ್ಕೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ಎದೆ ಮಟ್ಟಕ್ಕೆ ಅದಿರ್ತಕ್ಕಂಥದ್ದು ಅಷ್ಟೊಂದು ಭಯ ಹುಟ್ಟಿಸುತ್ತೆ. ತುಂಬ ಚಾಲೆಂಜಿಂಗ್ ಆಗಿ ಈ ಥರ ಎಲ್ಲೂ ಕೂಡ ಆಗಬಾರ್ದು. ಈ ಥರ ವರದಿಗಳನ್ನ ನಾವು ಎಲ್ಲೂ ಕೂಡ ಮಾಡಬಾರ್ದು. ಯಾಕೆಂದರೆ ನಾವು ಕೊಡಗು ಅಥವಾ ಬೇರೆ ಕಡೆ ಎಲ್ಲಾದರೂ ಈ ಥರ ವರದಿಗಳು ಮಾಡುವಾಗ ಬೆರಳೆಣಿಕೆ ಜೀವಗಳು, ಅವು ಜೀವಗಳೇ, ಆದರೆ ಬೆರಳೆಣಿಕೆ ಜೀವಗಳ ಥರ ಇರುತ್ತೆ. ಬಟ್ ಇಲ್ಲಿ 100 ಮಂದಿ ಹೋಗ್ಬಿಟ್ಟಿದ್ದಾರೆ. ಮನೆ ಮಠ ಏನೂ ಇಲ್ಲ, ಬಂದು ಕೂಗಾಡ್ತಾರೆ, ಕಿರ್ಚಾಡ್ತಾರೆ. ಅವ್ರ ಫೀಲನ್ನು ನಮಗೆ ನಿಜವಾಗ್ಲೂ ಫೀಲ್ ಮಾಡೋಕ್ಕೆ ಕಷ್ಟ. ಅವ್ರ ಸಿಚುವೇಶನ್ ನಿಂತು ನಾವು ಯೋಚನೆ ಮಾಡೋದಕ್ಕೆ ಕಷ್ಟ. ಆದರೂ ಕೂಡ ಅದನ್ನು ನೋಡ್ತಾ ಇದ್ರೆ ನಿಜ ಒಂಥರ ತುಂಬ ಮನಸ್ಸಿಗೆ ನೋವಾಗುತ್ತೆ. ಈ ವರದಿಯನ್ನು ಏನು ವಯನಾಡ್ನ ಈ ಒಂದು ಚೂರ್ಲಮಲೆ ಆಗಿರ್ಬೋದು, ಮಂಡಕೈ ಆಗಿರ್ಬೋದು, ಈ ಜಾಗದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು
ಕಷ್ಟದ ಸನ್ನಿವೇಶವನ್ನು ವರದಿ ಮಾಡೋದು ನಿಜಕ್ಕೂ ಒಂದು ಚಾಲೆಂಜಿಂಗ್, ಜೊತೆಗೆ ತುಂಬ ಬೇಸರದ ವಿಚಾರ. ಯಾವ ರೀತಿ ಹೇಳಬೇಕಂತ ಗೊತ್ತಾಗಲ್ಲ. ಆ ಮೃತದೇಹಗಳನ್ನೆಲ್ಲ ಎಳೆದು ತೊಗೊಂಬರುವಾಗ ನೋಡುವಾಗ ಏನೂ ಮಾಡೋಕ್ಕಾಗಲ್ಲ ಪರಿಸ್ಥಿತಿ. ಬಟ್ ದೇವರು ಈ ಥರದ ಒಂದು ಕಷ್ಟಗಳನ್ನ ಯಾರಿಗೂ ಕೊಡಬಾರ್ದು, ಜೊತೆಗೆ ಇಂತಹ ಸುದ್ದಿಗಳು ನಾವು ಮಾಡಬಾರ್ದು. ಅಂದರೆ ಆ ಥರ ಮಾಡುವಂಥ ಚಾನ್ಸ್ ಕೂಡ ನಮಗೆ ಬೇಡ, ಅಂದರೆ ಈ ಥರ ಘಟನೆಗಳೇ ನಡೆಯೋದು ಬೇಡ ಅನ್ನೋದು ನನ್ನೊಂದು ಬೇಡಿಕೆ ಕೂಡ ವಿದ್ಯಾ. ನಿಜ ಪ್ರಜ್ವಲ್. ಇನ್ನು ಮತ್ತೊಂದು ವಿಚಾರ ಏನು ಅಂದ್ರೆ, ಈಗ ಏನ್ ಮೃತದೇಹಗಳನ್ನ ಹೊರಗಡೆ ತೆಗಿತಾ ಇದ್ದಾರೆ, ಕ್ಷಣಕ್ಕೂ ಕೂಡ ಮೃತದೇಹಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇವತ್ತೂ ಕೂಡ ಮೃತದೇಹಗಳನ್ನ ಯಾವ ಜಾಗದಲ್ಲಿ ಹೆಚ್ಚಾಗಿ ತೆಗೆಯುವಂತಹ ಕೆಲಸ ಆಗ್ತಾ ಇದೆ? ನೀವು ಚೂರ್ಲಮಲೆನಲ್ಲಿದ್ದೀರಾ ಅಥವಾ ಮುಂಡಕೈ ಪ್ರದೇಶದಲ್ಲಿದ್ದೀರಾ? ಯಾವ ಜಾಗದಲ್ಲಿ ಹೆಚ್ಚಿನ ಕಾರ್ಯಾಚರಣೆ, ಹೆಚ್ಚಿನ ಮೃತದೇಹಗಳು ಇವತ್ತು ಸಿಗ್ತಾ ಇದೆ ಪ್ರಜ್ವಲ್? ನಾವು ಸದ್ಯ ಬೆಳಗ್ಗೆಯಿಂದ ಚೂರ್ಲಮಲೆಯಿಂದ ಆ ಒಂದು ಹೊಳೆಯಂತೆ ಏನು ಭೂಕುಸಿತಾಗಿ ಹರಿದು ಬಂದಿತ್ತು ಅಲ್ಲಿನೇ ಮೇಲ್ಭಾಗಕ್ಕೆ ಹೋದ್ವಿ ನಡ್ಕೊಂಡು. ಅಲ್ಲಿ ಮಂಡಕೈ ಅನ್ನೋ ಒಂದು ಪ್ರದೇಶದಲ್ಲಿ ಅಲ್ಲೇ ಭೂಕುಸಿತ ಆರಂಭ ಆಗಿರೋದು. ಬಟ್ ಅಲ್ಲಿನೇ ಜಾಸ್ತಿ ಮೃತದೇಹಗಳು ಸಿಕ್ಕಿದೆ. ಇವತ್ತು 3 ಮೃತದೇಹಗಳು ತೆಗೆದ್ರು ರಕ್ಷಣಾ ತಂಡದವರು, ಸ್ಥಳೀಯರು. ನಿಜಕ್ಕೂ ಅದೊಂದು ವಿಚಾರ ಮಾತ್ರ ತುಂಬ ನೋವಾಗುತ್ತೆ. ಆ ಮೃತದೇಹಗಳನ್ನ ಎತ್ತುವಾಗ ಆಗುವಂಥದ್ದು ಅದನ್ನು ನೋಡೋದಕ್ಕೆ ಆಗಲ್ಲ. ಮತ್ತು ಇನ್ನು ಪ್ರಮುಖವಾಗಿ ಇಲ್ಲಿನ ಜನರ ಸಪೋರ್ಟ್ ನಾನು ನಿಜವಾಗ್ಲೂ ತುಂಬ ಮೆಚ್ಚಬೇಕಾದಂಥ ವಿಚಾರ, ಎಲ್ಲರೂ ಮೆಚ್ಚಬೇಕು. ಸುಮಾರು 6,000ಕ್ಕೂ ಅಧಿಕ ಜನರು ಸ್ವಯಂ ಸೇವಕರು. ನಿಮಗೆ ಯಾವ ರೀತಿ ಸಹಾಯ ಬೇಕು, ಇಡೀ ಬಿಲ್ಡಿಂಗ್ಗಳನ್ನೇ ಹಗ್ಗ ಕಟ್ಟಿ ಕೈಯಲ್ಲಿ ಎಳಿತಾ ಇದ್ರು. ಏನಕ್ಕೆ ಅಂದರೆ ಆ ಒಂದು ಮಂಡಕೈ ಅನ್ನೋ ಒಂದು ಮೇಲ್ಭಾಗದ ಪ್ರದೇಶಕ್ಕೆ ಹೋಗೋದಕ್ಕೆ JCBಗಳಿಗಾಗಿರ್ಬೋದು, ಹಿಟಾಚಿಗಳಿಗಾಗಿರ್ಬೋದು ಸಾಧ್ಯವೇ ಇಲ್ಲ. ಸದ್ಯ ಅಲ್ಲಿಗೆ ಹೋಗುವಂಥ ದಾರಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿಗೆ ಹೋಗೋದಕ್ಕೆ ಆಗದಂಥ ಪ್ರದೇಶಗಳಿಗೆ ಹೋಗಿ ತಮ್ಮ ಕೈಯಾರೆ ಆದಷ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ. ಊಟ, ನಿದ್ರೆ ಪ್ರತಿಯೊಂದನ್ನು ಬಿಟ್ಟು ಆ ಒಂದು ಕುಟುಂಬಗಳಿಗೆ ಒಂದು ಆ ಕಡೆ ಪಕ್ಷ ಅವರ ಮೃತದೇಹವನ್ನಾದರೂ ತೆಗೆದುಕೊಡ್ಬೇಕು, ಅವರ ಕಡೆಯ ಒಂದು ಮುಖವನ್ನಾದರೂ ನೋಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಸ್ವಯಂ ಸೇವಕರು ಮಾಡ್ತಾ ಇರ್ತಕ್ಕಂಥ ಕೆಲಸ ಆಗಿರ್ಬೋದು, ರಕ್ಷಣಾ ಪಡೆಗಳ ಕೆಲಸ ಆಗಿರ್ಬೋದು, ಅಗ್ನಿಶಾಮಕ, ಪೊಲೀಸ್ ಆಗಿರಬಹುದು, ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ನವರಾಗಿರ್ಬೋದು, ಇವರೆಲ್ಲರೂ ಕೂಡ ತುಂಬ ಹರಸಾಹಸ ಪಟ್ಟು ಅಲ್ಲಿ ಮೃತದೇಹಗಳು ತೆಗಿತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಮಂಡಕೈ ಅನ್ನೋ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಮೃತದೇಹಗಳು ಪತ್ತೆಯಾಗ್ತಾ ಇರ್ತಕ್ಕಂಥದ್ದು. ಇದೀಗ ತಾನೇ ಅಲ್ಲಿಂದನೇ 3 ಮೃತದೇಹಗಳನ್ನು ಹೊರತೆಗೆದು ಕೆಳಭಾಗಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಕೆಳಭಾಗಕ್ಕೆ ತೆಗೆದುಕೊಂಡು ಬರತಕ್ಕಂಥದ್ದು ಕೂಡ ಸಾಕಷ್ಟು ಸಾಹಸಮಯ ಕೆಲಸನೇ ಆಗಿದೆ ಅವರಿಗೆ, ವಿದ್ಯಾಶ್ರೀ. ರೈಟ್ ಪ್ರಜ್ವಲ್, ನೀವಾಗಿರ್ಬೋದು ಅಥವಾ ರವಿ ಆಗಿರ್ಬೋದು, ವಿನಯ್ ಆಗಿರ್ಬೋದು, ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ವರದಿಯನ್ನ ಮಾಡ್ತಾ ಇದ್ದೀರಿ. ಬಿ ಸೇಫ್ ಅನ್ನೋದು ನಾವು ನಿಮಗೆ ಕಳಿಸ್ತಾ ಇರುವಂತಹ ಮೆಸೇಜ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.